ಒಟ್ಟು 32 ವರ್ಷಗಳನ್ನು ಕರ್ನಾಟಕದಲ್ಲಿ ಕಳೆದರು ರಾಮಾನುಜಾಚಾರ್ಯರು. ಆ ಕ್ರಿಮಿಕಂಠ ಇದ್ನಲ್ಲ ಅಲ್ಲಿ, ಅವನು ನಿಜವಾಗಲೂ ಕಂಠದಲ್ಲಿ ಕ್ರಿಮಿಗಳಾಗಿ ಸತ್ತು ಹೋದ. ಅವನು ಇನ್ನು ವೈಷ್ಣವ ದ್ವೇಷ ಇಲ್ಲ ಅಂದಮೇಲೆ ವಾಪಸ್ ಹೋಗೋಣ ಅಂತ ತೀರ್ಮಾನ ಮಾಡಿದರು. ಇಲ್ಲಿ ಮಂದಿ ಬಿಡಬೇಕಲ್ಲ, ಅಷ್ಟರ ಕನ್ನಡ ಚೆನ್ನಾಗಿ ಕಲ್ತ್ಕೊಂಡಿದ್ರು. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಹೇಳಬೇಕು ನಾವು, ರಾಮಾನುಜಾಚಾರ್ಯರು ಎಷ್ಟು ಉದಾರ ಮನಸ್ಸಿನವರಾಗಿದ್ದರು ಅಂದರೆ ಪೂಜೆಯಲ್ಲಿ ಸಂಸ್ಕೃತ ಮಂತ್ರದ ಜೊತೆಗೆ ಕನ್ನಡದ ಮಂತ್ರಗಳನ್ನು ಸೇರಿಸಿದರು, ಕನ್ನಡದ ಹಾಡುಗಳನ್ನು ಸೇರಿಸಿ ಭಜನೆ ಸೇರಿಸಿದರು. ಭಾಳ ಚೆಂದ. ಇವತ್ತಿಗೆ ನಾನು ಹೇಳಬೇಕಾದ್ರೆ ಶ್ರೀರಂಗಮ್ಮಲ್ಲಿ ಅವರು ಜನ ಹಾಡ್ಕೊಂಡು ತಮಿಳಲ್ಲಿ ಹಾಡ್ಕೊಂಡು ಬರೋದನ್ನು ನೋಡಿದಂಥ ಅವರಿಂದ ಪ್ರೇರಣೆ ಪಡ್ಕೊಂಡು ಶ್ರೀಪಾದರಾಜರು, ವ್ಯಾಸರಾಯರು ಅಲ್ಲಿಂದ ಪ್ರೇರಣೆ ಪಡ್ಕೊಂಬಂದು ಕನ್ನಡದಲ್ಲಿ ವಚನ ನಮ್ಮದು ದಾಸ ಸಾಹಿತ್ಯ ಬರೋದಕ್ಕೆ ಕಾರಣ ಆಯಿತು. ಅದನ್ನು ಅವತ್ತು 1000 ವರ್ಷಗಳ ಹಿಂದೆ ಆ ಮೇಲುಕೋಟೆಯಲ್ಲಿ ಕನ್ನಡದ ಹಾಡುಗಳನ್ನು ಸೇರಿಸಿದ್ದಾರಲ್ಲ ಪೂಜೆಯಲ್ಲಿ ರಾಮಾನುಜಾಚಾರ್ಯರು. ಮುಂದೆ ಹಾಗಾದ್ರೆ ವಾಪಸ್ ಹೋಗ್ಬೇಕಂದ್ರೆ ಜನ ಬಿಡೋಲ್ಲ ಅಂದಾಗ ಒಂದು ಕೆಲಸ ಮಾಡಿ ಒಂದು ವಿಗ್ರಹ ಮಾಡಿಸಿ, ತಮ್ಮದೇ ಒಂದು ವಿಗ್ರಹ ಮಾಡಿಸಿದರು. ಅದಕ್ಕೆ ತಮ್ಮ ಅಪ್ಪಿಕೊಂಡು ಅದಕ್ಕೆ ತನ್ನ ಜೀವ ಸಂಚಾರ ಮಾಡ್ತೀನಿ ಅಂತ ಹೇಳಿ ಅದಕ್ಕೊಂದು ಹೆಸರಿಟ್ಟರು, ತಾನಿರೊಂದ ತಿರುಮೇನಿ ಅಂತ. ಆ ವಿಗ್ರಹಕ್ಕೆ ತಾನಿರೊಂದ ತಿರುಮೇನಿ ಅಂದರೆ ತಾನು ಇದ್ದಂಥ ಪವಿತ್ರ ಶರೀರ, ಅದನ್ನೇ ಪೂಜೆ ಮಾಡಿಕೊಳ್ಳಿ ಅಂತ. ಈಗಾದರೂ ಅದಿದೆ, ಅಲ್ಲಿಟ್ಟು ಬಂದರು. ಮುಂದೆ ಬಂದರು ದಾರಿಯಲ್ಲಿ ಒಂದು ಊರಿಗೆ ಬಂದಾಗ ಅಂಡಾಳ್ ಅಂತ ಗೊತ್ತಲ್ಲ, ಕೋದ ಇದ್ದದ್ದು, ಆಕೆ ಊರಿಗೆ ಬಂದರು. ಅಲ್ಲಿ ಬಂದು ಒಂದಿಷ್ಟು ಜನ ಪೂಜೆ ಮಾಡಿದರು. ಅಲ್ಲಿ ಪೂಜೆ ಮಾಡಿ ವಾಪಸ್ ಶ್ರೀರಂಗಮಗೆ ಬಂದರು. ಬಂದು ಬರೆದಂಥ ಗ್ರಂಥಗಳು ಯಾವುದು ಅಂತ ಸೂಕ್ಷ್ಮವಾಗಿ ಹೇಳಬೇಕು ನಾನು. ವೇದಾರ್ಥ ಸಂಗ್ರಹ ಅಂತ ವೇದಗಳ ಸಾರ, ಗೀತಾ ಭಾಷ್ಯ ಬರೆದದ್ದು, ವೇದಾಂತ ದೀಪ, ವೇದಾಂತ ಸಾರ. ಇನ್ನೊಂದು ಭಾಳ ಮುಖ್ಯ ನನಗಿಷ್ಟ ಆದದಂದರೆ ಶರಣಾಗತಿ ಗದ್ಯ ಅಂತ. ವಿಶಿಷ್ಟಾದ್ವೈತ ಅನುಗುಣವಾಗಿ ನಾರಾಯಣನಲ್ಲಿ ಶರಣಾಗೋದು ಹೇಗೆ ಅಂತ ನಾನು ಹೇಳಿದೆ. ಎರಡೇ ಮುಖ್ಯ ಅಲ್ಲಿ, ಸಮರ್ಪಣ ಇರಬೇಕು, ಭಕ್ತಿ ಇರಬೇಕು. ಶ್ರೀರಂಗ ಗದ್ಯ ಅಂತ ಒಂದು ಮಾಡಿದರು, ಶ್ರೀರಂಗನನ್ನು ಭಕ್ತಿಯಿಂದ ಭಜನೆ ಮಾಡುವಂಥದ್ದು. ವೈಕುಂಠ ಗದ್ಯ ಅಂತ ಹೇಳಿ ವೈಕುಂಠದ ಬಗ್ಗೆ ವರ್ಣನೆ. ನಿತ್ಯ ಗ್ರಂಥ ಅಂದರೆ ದಿನನಿತ್ಯ ಭಕ್ತರು ಯಾವ ಪಾರಾಯಣ ಮಾಡಬೇಕು ಅನ್ನುವಂಥ ಗ್ರಂಥ. ಶ್ರೀಭಾಷ್ಯ ಅಂತ ಹೇಳಿ ಮಹರ್ಷಿ ವ್ಯಾಸರ ಉಪದೇಶವನ್ನು ತಾವು ವ್ಯಾಖ್ಯಾನ ಮಾಡಿದ್ದು. ಮಾತು ಕೊಟ್ಟಿದ್ದರಲ್ಲ, ವ್ಯಾಸರು ಮತ್ತು ಪರಾಶರದಿ ಇಬ್ಬರದು ಮಾಡ್ತೀನಿ ಅಂತ, ಅದರ ಪ್ರಕಾರ ಮಾಡಿದರು. ಮುಂದೆ ಒಂದು ದಿವಸ ಬೆಳ್ಕೊಂಡು ಹೋದಾಗ ಅವರಿಗೆ 120 ವರ್ಷ ಆಯಿತು. ಬಹುಶಃ ಲಾಂಗೆಸ್ಟ್ ಲಿವಿಂಗ್ ಸೈಂಟ್ ಅಂದರೆ ಅವರೇ, ಶಾರ್ಟೆಸ್ಟ್ ಅಂದರೆ ಶಂಕರಾಚಾರ್ಯರು. ಇವರು 120 ವರ್ಷ ಆದಾಗ ಹೇಳಿದ್ರಂತೆ, ಸಾಕು ನನ್ನಿಂದ ಜೀವನ ಮುಗಿಸ್ತೀನಿ ಅಂತ ಹೇಳಿದರು ಶಿಷ್ಯರಿಗೆ. ಹೇಳಿ ಒಂದು ಭಾಳ ಮುಖ್ಯವಾದ ವಿಷಯ, 74 ಉಪದೇಶಗಳನ್ನು ಕೊಡ್ತಾರೆ. ಇವತ್ತಿಗೂ ಅತ್ಯಂತ ಪವಿತ್ರ ಆದ ಉಪದೇಶಗಳು ಶ್ರೀ ವೈಷ್ಣವರಿಗದು. 74 ಉಪದೇಶಗಳನ್ನು ಕೊಡ್ತಾರೆ, ದಾಖಲೆ ಇದ್ದಾವೆಲ್ಲನೂ. ಅದು ಮಾಡಿದಾಗ ಎಲ್ರಿಗೂ ದುಃಖ ಆಗಿಬಿಡ್ತು, ಸಭೆಗೆಲ್ಲ ದಿಗ್ಭ್ರಾಂತ ಆಯಿತು. ಗುರುಗಳು ದೇಹ ಬಿಡ್ತಾರೆ ಅಂದರೆ ಏನು, ನೀವು ಬಿಟ್ಟು ಹೋಗಬೇಡಿ ನಮ್ಮನ್ನು ಅಂತ ಅಳೋಕ್ಕೆ ಶುರು ಮಾಡಿದರು. ಆಗ ಇನ್ನೊಂದು ವಿಗ್ರಹ ಮಾಡಿಸಿದರು. ನೀವು ಶ್ರೀರಂಗಮ್ಮಗೆ ಹೋದಾಗ ಸ್ವಲ್ಪ ಡೈಕಾಟಮಿ ಬರ್ತದೆ ಮನಸ್ಸಲ್ಲಿ. ಅಲ್ಲಿ ಒಂದು ಗುಡಿಯಲ್ಲಿ ವಿಗ್ರಹ ಇದೆ, 2 ರೀತಿ ಹೇಳ್ತಾರೆ. ಅದು ಅವರ ದೇಹವನ್ನು ಸಮಾಧಿ ಮಾಡಲಿಲ್ಲ, ಬೃಂದಾವನ ಮಾಡಲಿಲ್ಲ, ಎಂಬಾಮ್ ಮಾಡಿದರು. ಅದು ಹೇಳ್ತಾರಲ್ಲ, ಔಷಧಿಯಿಂದ ಮಾಡಿ ಕೂಡಿಸಿದ್ರು, ಆ ದೇಹವನ್ನೇ ಅಲ್ಲಿ ಇಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹಾಗಲ್ಲ, ಅದು ತಾವು ಬಿಟ್ಟು ಹೋಗ್ತೀನಿ ಅಂದಾಗ ಭಕ್ತರು ಹತ್ತಾಗ ಇನ್ನೊಂದು ವಿಗ್ರಹ ಅದೇ ಥರ ಮಾಡಿಸಿದ್ರು. ಅಪ್ಪಿಕೊಂಡು ಅದಕ್ಕೆ ಅರ್ಚಾ ಮೂರ್ತಿ ಅಂತ ಪೂಜೆ ಎಲ್ಲ ಮಾಡಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದೇ ನಾನು ಇದ್ದೀನಿ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದಕ್ಕೊಂದು ಹೆಸರಿಟ್ಟು ತಾನಾನಾ ತಿರುಮೇನಿ ಅಂತ. ತಾನಾನಾ ತಿರುಮೇನಿ ಅಂದರೆ ತಾನೇ ಆದಂಥ ಪವಿತ್ರ ದೇಹ ಅಂತ. ಇವತ್ತಾದರೂ ಆ ದೇವಸ್ಥಾನದಲ್ಲಿ ತಾನಾನಾ ತಿರುಮೇನಿ ಅಂತ ಪೂಜೆ ಮಾಡ್ತಾರೆ. ಆ ವಿಗ್ರಹ ಅಲ್ಲಿದೆ. ಹಂಗೆ ಹೇಳಿ ಕೊನೆಗೆ ಎಲ್ಲಾದರೂ ಒಂದು ಮಾತು ಹೇಳಿದ್ರಂತೆ. ಅದೊಂದು ನಿಮಿಷ ಆದರೂ ಹೇಳೇ ಬಿಡ್ಬೇಕು ನಾನು. ಕೊನೆ ಸಂದೇಶ ಏನು ಅವ್ರದ್ದು ಅಂತ ಎಲ್ಲರನ್ನ ಕೂಡಿಸಿ ಹೇಳಿದ್ರಂತೆ, ದೇವರನ್ನು ಅತ್ಯಂತ ನಿಷ್ಕಲ್ಮಶ ಮನಸ್ಸಿನಿಂದ ಪೂಜೆ ಮಾಡಿ, ಪೂಜೆ ಮಾಡುವಾಗ ಬೇರೆ ಯೋಚನೆ ಬೇಡ, ಕಲುಷಿತ ಚಿಂತನೆಗಳ ಬೇಡ, ಮತ್ತಿನ್ನೊಂದು ಪ್ರಪಂಚದಲ್ಲಿ ಯಾರ ಬಗ್ಗೆಯೂ ದ್ವೇಷ ಬೇಡ. ನನಗನ್ಸೋ ಮಟ್ಟಿಗೆ ರಾಮಾನುಜಾಚಾರ್ಯ ಸಂದೇಶ ಇವತ್ತಿನ ಕಾಲಕ್ಕೆ ಭಾಳ ಮುಖ್ಯ ಅನಿಸೋದು, ಯಾರ ಬಗ್ಗೆಯೂ ದ್ವೇಷ ಬೇಡ ಅಂತ. ಇದೇ ಥರ ಇನ್ನೊಂದು ಆಗಿದೆ. ಸೇಂಟ್ ಜಾನ್ ಅಂತ ಇದ್ದ, ಯೇಸು ಕ್ರಿಸ್ತನ ಜೊತೆಗೆ ಬಾಲ್ಯದಲ್ಲಿ ಆಟ ಆಡಿ ಬೆಳೆದಂಥ ಮನುಷ್ಯ, ಅವನ ಜೊತೆಗೆ ಓಡಾಡಿದಂಥವನು. ಆ ಗೆಲಿಲಿ ಸಮುದ್ರದಲ್ಲಿ ಹೋಗಬೇಕಾದ್ರೆ ನೀರ ಮೇಲೆ ನಡ್ಕೊಂಡು ಹೋದಾಗ ಇವನು ಅವನ ಜೊತೆಗೆ ಹೋದಂಥವನು. ಯೇಸು ಕ್ರಿಸ್ತನ ಶಿಲುಬೆಗೆ ಏರಿಸಿದಾಗ ಬೇಡ ಅಂತ ಮೊಳಕಾಲು ಊರಿ ಬೇಡ್ಕೊಂಡವನು, ಮುಂದೆ ಇದ್ದವನು. 3 ದಿವಸದ ಮೇಲೆ ಅವನ ದೇಹವನ್ನು ಕೆಳಗಿಳಿಸಿದಂಥವನು ಅವನು ಸೇಂಟ್ ಜಾನ್. ಗೆಳೆಯನ ಕಳ್ಕೊಂಡ ಮೇಲೆ ತಾನು ಸನ್ಯಾಸಿಯಾಗಿ ಓಡಾಡ್ತಾ ಇದ್ದ. ಅವನು 92 ವರ್ಷ ಬದುಕಿದ. ಕೊನೆಗೆ ಅವನ ಆಯುಸ್ಸು ಮುಗಿಯಕ್ಕೆ ಬಂದಾಗ ಎಲ್ಲರೂ ಕರೆದ್ರಂತೆ, ಜೆರೂಸಲಮಲ್ಲಿ ಸೇಂಟ್ ಜಾನ್ಸ್ ಲಾಸ್ಟ್ ಲೆಕ್ಚರ್, ಇದು ಕಡೆ ಉಪದೇಶ ಮಾಡೋದು ಅವನು ಅಂತ ಕರೆದ್ರು. 100 ಜನ ಸೇರಿಬಿಟ್ರು ಜೆರೂಸಲಮಲ್ಲಿ ಬಯಲಲ್ಲಿ. ಈ ಮುದುಕ ಕರ್ಕೊಂಡು ಹೋದರು.
ನಡೆಯೋಕ್ಕೆ ಕಷ್ಟ ಆಗ್ತಾಯಿದೆ. ಆ ಸ್ಟೇಜ್ ಮೇಲೆ ಕೈ ಹಿಡಿದು ಏರಿಸಿದ್ರು, ಕುರ್ಚಿ ಹಾಕಿ ಕೂಡಿಸಿದ್ರು. ಅವನು ಪರಿಚಯ ಮಾಡಬೇಕಲ್ಲ, ಅವನ ಜೊತೆಗಿದ್ದವ್ರು ಒಂದು ತಾಸು ಭಾಷಣ ಮಾಡಿದರು. ಜಾನ್ ಅಂದರೆ ಏನು ಅಂತ ವರ್ಣನೆ ಮಾಡಿದರು. ಇವತ್ತು ಕಡೆ ಭಾಷಣ ಮಾಡ್ತಾನೆ, ಎಲ್ಲರೂ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು ಅವನ ಮಾತನ್ನು ಅಂತ ಹೇಳಿದರು. ಎಲ್ಲರೂ ಕೂತಿದ್ರು, ನೀವು ಮಾತಾಡುವಂದರು. ಒಂದು ತುತ್ತೂರಿ ಅಂತದ್ದು ಮುಂದೆ ಹಿಡಿದ್ರು, ಕೈಗೆ ಮೈಕ್ ಇರಲಿಲ್ಲಲ್ಲ ಅವಾಗ. ಅವನು ಮುಂದೆ ಬಂದು ಹಿಂಗೆ ಕೈ ಹಿಡಿದು ನೋಡ್ದ, ಎಷ್ಟು ಜನ ಇದ್ದಾರೆ ಅಂತ ನೋಡ್ದ. ನೋಡಿ, ಪ್ಲೀಸ್ ಲವ್ ಎವ್ರಿ ಒನ್, ಡೋಂಟ್ ಹೇಟ್ ಎನಿ ಒನ್ ಅಂದ. ಹೋಗಿ ಕೂತ್ಕೊಂಬಿಟ್ಟ, ಮುಗೀತು ಭಾಷಣ. ಜಾನ್ಸ್ ಲಾಸ್ಟ್ ಲೆಕ್ಚರ್ ಅಂತ ಫೇಮಸ್ ಅದು. ಡೋಂಟ್ ಹೇಟ್ ಎನಿ ಒನ್, ಲವ್ ಎವ್ರಿ ಒನ್ ಅಂತ ಕೂತ್ಕೊಂಡ. ನನಗನ್ನಿಸಿದ್ದು, ಅವನು ತಾಸುಗಟ್ಟಲೆ ಮಾತಾಡ್ಬೋದಾಗಿತ್ತಲ್ಲ ಯೇಸು ಕ್ರಿಸ್ತನ ಬಗ್ಗೆ, ಏನೂ ಮಾತಾಡಲಿಲ್ಲ. ಇದೊಂದೇ ಹೇಳಿದ್ದವನು. ಯಾಕೆ ಹೇಳಿದ ಅಂದರೆ ನನಗನ್ನಿಸಿದ್ದು, ಮೊದಲನೇ ಶತಮಾನದ ಜನರಿಗೆ ಅದೊಂದೇ ಸಂದೇಶ ಸಾಕಾಗಿತ್ತು. 1ನೇ ಶತಮಾನ ಅಲ್ಲ, 21ನೇ ಶತಮಾನದಲ್ಲಿ ಕೂಡ ಅದೊಂದೇ ಸಂದೇಶ ಸಾಕು. ಡೋಂಟ್ ಹೇಟ್ ಎನಿಬಡಿ. ನಮ್ಮ ಜಗತ್ತನ್ನು ಒಡೆದು ಹಾಕಿದ್ದೀವಿ ನಾವು. ಜಾತಿ ಆಧಾರದ ಮೇಲೆ, ಮತದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಒಡೆದು ಹಾಕಿಲ್ಲ ಜಗತ್ತನ್ನು. ತುಂಡು ಮಾಡಿದ್ದೇವೆ, ಅಸಹ್ಯ ಮಾಡಿದ್ದೇವೆ. ಎಂದಾದರೂ ಒಂದು ಸಲ ರಾಮಾನುಜಾಚಾರ್ಯ ಹೇಳಿದ್ರು, ಮುಟ್ಟಬೇಕು ನನಗೆ, ಯಾರನ್ನೂ ದ್ವೇಷ ಮಾಡಬೇಡಿ, ಎಲ್ಲರನ್ನೂ ಪ್ರೀತಿ ಮಾಡಿ ಅಂತ ಹೇಳಿದರು. ಹೇಳಿಬಿಟ್ಟು ತಮ್ಮ ಶಿಷ್ಯ ಗೋವಿಂದ ಇದ್ನೆಲ್ಲ ಅವನ ತೊಡೆ ಮೇಲೆ ತಲೆ ಇಟ್ಟರು. ಇನ್ನೊಬ್ಬ ಶಿಷ್ಯ ಆಂಧ್ರಪೂರ್ಣರು ಅಂತಿದ್ದಾರಲ್ಲ, ಅವ್ರ ತೊಡೆ ಮೇಲೆ ಕಾಲಿಟ್ಟರು. ಧ್ಯಾನಮಗ್ನರಾದರು, ದೇಹ ಬಿಟ್ಟರು. ಅದು ಯಾವ ವರ್ಷ ಅಂತ, ಕ್ರಿಸ್ತ ಶಕ 1137ನೇ ಇಸ್ವಿ. 120 ವರ್ಷ ಬದುಕಿದ್ದರು ರಾಮಾನುಜಾಚಾರ್ಯರು. ಆನಂತರ ಮುಂದೆ ದಾಶರಥಿಗಳು ಎಲ್ಲ ಬಂದರು, ನಡೆಸಿದ್ರು ಪದ.